ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ, ಮಲೆನಾಡು ಮಲ್ಲಿಗೆ ಅಡುಗೆ ಚಾನಲ್ನಿಂದ. ಸ್ನೇಹಿತರೆ, ಇವತ್ತು ದೇವಸ್ಥಾನ ಶೈಲಿಯ ಒಂದು ಪಾಯಸ ಮಾಡ್ಕೊಳ್ಳೋದು ಹೇಗಂತೇಳಿ ನೋಡ್ಕೊಳ್ಳೋಣ. ಇದು ತುಂಬ ಅದ್ಭುತವಾಗಿರುತ್ತದೆ. ಇದಕ್ಕೆ ಬಹಳಷ್ಟು ಕಡಿಮೆ ಸಮಯ ಹಾಗೂ ಬಹಳಷ್ಟು ಕಡಿಮೆ ಪದಾರ್ಥಗಳಿಂದ ರುಚಿಯಾದಂತಹ ಈ ಪಾಯಸ ಮಾಡ್ಕೊಳ್ಬೋದು. ಹಾಗಿದ್ರೆ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಲೋಟ ಅಕ್ಕಿನ 4 ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೀನಿ. ಯಾವ ಅಕ್ಕಿನಾದರೂ ತಗೊಳ್ಬಹುದು, ಇಲ್ಲ ಗಮಲಕ್ಕಿ ಅಂತ ಇರುತ್ತೆ, ಅದನ್ನಾದರೂ ಸಹ ತೊಗೊಳ್ಬಹುದು. 1 ಬೌಲ್ ಬೆಲ್ಲ ತೊಗೊಂಡಿದ್ದೀನಿ, 1 ಬೌಲ್ ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಬೆಲ್ಲ ಕಪ್ಪು ಬೆಲ್ಲ ಇಲ್ಲ ಕೆಂಪು ಬೆಲ್ಲ ತುಂಬ ಶ್ರೇಷ್ಠವಾಗಿ ಇರುತ್ತೆ. 1 5-6 ಏಲಕ್ಕಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ. 1 10 ಲವಂಗ ತೊಗೊಂಡಿದ್ದೀನಿ. ಲವಂಗ ಇಲ್ಲಿ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. 1 ಇಡೀ ದ್ರಾಕ್ಷಿ ಗೋಡಂಬಿನ ತೊಗೊಂಡಿದ್ದೀನಿ. ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ಬನ್ನಿ ಆಗಿದ್ರೆ ಮಾಡೋದು ಹೇಗಂತೇಳಿ ನೋಡ್ಕೊಳ್ಳೋಣ. ಈಗ ನಾನು ಅಕ್ಕಿ ನೆನೆಸಿದ್ದೇನೆ, ಆ ನೀರನ್ನ 1 ಲೋಟಕ್ಕೆ ನಾನು ತೆಗೆದು ಇಟ್ಕೊಳ್ತೇನೆ. ಯಾಕೆಂದರೆ ಈ ನೀರು ವೇಸ್ಟ್ ಮಾಡೋದು ಬೇಡ. ಈ ನೀರಲ್ಲಿ ನಾವು ಬೆಲ್ಲವನ್ನು ಕುದಿಸ್ಕೊಂಡ್ರೆ ಆಗುತ್ತೆ. ಈಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಸ್ಟವ್ ಆನ್ ಮಾಡಿಕೊಂಡು ನಾನು ಆ ಲೋಟದಲ್ಲಿ ಏನು ಅಕ್ಕಿ ನೀರು ತೆಗೆದಿಟ್ಕೊಂಡಿದ್ದೆ, ಈಗ ಅದನ್ನು ಒಂದು ಪಾತ್ರೆ ಇಟ್ಟು ಪಾತ್ರೆಯಲ್ಲಿ ಹಾಕ್ಬಿಟ್ಟು ನಾನು ಬೆಲ್ಲವನ್ನು ಕುದಿಸ್ಕೊಳ್ತಾ ಇದ್ದೀನಿ. ಕೆಂಪು ಬೆಲ್ಲ ಆದರೆ ತುಂಬ ರುಚಿನೂ ಸಹ ಇರುತ್ತೆ. ಈಗ ಒಂದು ಜಾರನ್ನ ತೊಗೊಂಡು ಅದಕ್ಕೆ ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಹಾಲನ್ನ ನಾನು ಫಸ್ಟು ತೊಗೊಳ್ತೇನೆ. ಇದರಲ್ಲಿ ಎರಡು ಹಾಲನ್ನ ತೊಗೋಬೇಕಾಗತ್ತೆ. ತೆಳು ಹಾಲೊಂದು, ಗಟ್ಟಿ ಹಾಲೊಂದು. ಈಗ ನಾನು ರುಬ್ಕೊಂಡಿದ್ದೀನಿ. ಗಟ್ಟಿ ಹಾಲನ್ನ ನಾನು ಸೋಸ್ಕೊಂಡು ತೊಗೊಳ್ತಾ ಇದ್ದೇನೆ. ಇದಕ್ಕೆ ತುಂಬ ನೀರು ಸೇರಿಸೋ ಹಾಗಿಲ್ಲ, ಕಾಯಿ ಹಾಲಲ್ಲೇ ಈ ಅಕ್ಕಿ ಬೇಯಬೇಕಾಗತ್ತೆ. ಈಗ ನೋಡಿ, ಚೆನ್ನಾಗಿ ಹಿಂಡ್ಕೊಂಡು ನಾನು ಹಾಲನ್ನ ತೊಗೊಂಡಿದ್ದೇನೆ. ಈಗ ನೆಕ್ಸ್ಟ್ ನಾವು ಸೋಸ್ಕೊಂಡಂತಹ ಕಾಯಿನ ಮತ್ತೆ ಜಾರ್ಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈಗ ಮತ್ತೊಂದು ಬಾರಿ ಅದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ ಮಾಡ್ಕೊಂಡಿದ್ದೀನಿ. ಈಗ ತೆಳುವಾದಂತಹ ಕಾಯಿ ಹಾಲನ್ನ ಸೋಸ್ಕೊಳ್ತಾ ಇದ್ದೀನಿ. ಈ ಕಾಯಿ ಹಾಲಲ್ಲಿ ನಾವು ಅನ್ನವನ್ನು ಬೇಯಿಸ್ಕೊಳ್ಬೇಕಾಗತ್ತೆ, ಅಕ್ಕಿನ ಬೇಯಿಸ್ಕೊಳ್ಬೇಕಾಗತ್ತೆ. ಹಾಗಿದ್ರೆ ಬನ್ನಿ ಸ್ಟವ್ ಆನ್ ಮಾಡಿಕೊಂಡು ನಾವು ಒಂದು ಪಾತ್ರೆ ಇಟ್ಕೊಂಡು ಅಕ್ಕಿನ ಹಾಕ್ಕೊಂಡು ಈಗ 2ನೇ ಕಾಯಿ ಹಾಲನ್ನ ಹಾಕಿ ಬೇಯೋದಕ್ಕೆ ಇಡೋಣ. ನೋಡಿ, ಈಗ ಅರ್ಧ ಬೆಂದಿದೆ. ಈಗ ಬೇಕಂತ ಹೇಳಿದ್ರೆ, ಬೆಂದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ನೀವು ಸೇರಿಸ್ಕೊಳ್ಬಹುದು. ಈಗ ಬೇರೆ ಒಂದು ಪಾತ್ರೆ ಇಟ್ಕೊಂಡು ನಾನು ಬೆಲ್ಲವನ್ನು ಕುದಿಸ್ಕೊಂಡಿದ್ನಲ್ಲ, ಅದನ್ನು ಸೋಸ್ಕೊಂಡು ಆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಅನ್ನ ಬೆಂದಿದೆ. ಇದರಲ್ಲಿ 80% ಬೆಂದರೆ ಸಾಕು, ಇನ್ನು 20% ಇದನ್ನು ನಾವೆಲ್ಲ ಹಾಕಿ ಕುದಿಸಿದಾಗ ಬೇಯುತ್ತೆ. ಈಗ ಗಟ್ಟಿ ಕಾಯನ್ನ ಒಂದು ಬೌಲಲ್ಲಿ ಏನು ಇಟ್ಕೊಂಡಿದ್ವಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಕುದೀತಾ ಇರಲಿ, ಇನ್ನು 20% ಕುದಿಬೇಕಾಗತ್ತೆ. ಈಗ ಈ ಪಕ್ಕದಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಈಗ ಒಂದು ಪ್ಯಾನ್ನ ಇಟ್ಕೊಂಡು ನಾನಿಲ್ಲಿ 3 ಚಮಚ ತುಪ್ಪನ ಹಾಕಿದ್ದೇನೆ. ನೀವು ಪಾಯಸಕ್ಕೆ ಅನುಗುಣವಾಗಿ ತುಪ್ಪನ ಹಾಕ್ಕೋಬೇಕಾಗತ್ತೆ. ಈಗ ತುಪ್ಪ ಕಾದಿದೆ, ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಲವಂಗದ ಒಂದು ಫ್ಲೇವರ್ ಇದ್ದರೆ ಪಾಯಸ ತುಂಬ ರುಚಿಯಾಗಿ ಇರುತ್ತೆ. ಈಗ ದ್ರಾಕ್ಷಿ ಗೋಡಂಬಿ ಏನು ತೊಗೊಂಡಿದ್ದೆ ಅದನ್ನು ಹುರ್ಕೊಳ್ತಾ ಇದ್ದೇನೆ. ಈಗ ಏಲಕ್ಕಿನ ನಾನು ಪಾಯಸಕ್ಕೆ ಹಾಕ್ತಾ ಇದ್ದೇನೆ. ಈಗ ನಾವು ಅದು ಕುದಿಬೇಕಾದ್ರೆ ಹಾಕಿದ್ರೆ ಅದರ ಒಂದು ಏಲಕ್ಕಿಯ ಘಮ ಅದರಲ್ಲಿ ಬಿಟ್ಕೊಳ್ಳುತ್ತೆ. ಲಾಸ್ಟಿಗೆ ಹಾಕಿದ್ರೆ ಪ್ರಯೋಜನ ಇರೋದಿಲ್ಲ. ಹಾಗಾಗಿ ಅದು ಕುದಿಬೇಕಾದ್ರೆ ನಾವು ಹಾಕ್ಕೊಳ್ಬೇಕಾಗತ್ತೆ. ಈಗ ಇದು ಪೂರ ಕುದ್ದಿ ಆಗಿದೆ. ನಾವು ಏನು ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡಿದ್ವಿ ಅದನ್ನು ಅದಕ್ಕೆ ಹಾಕೋಣ. ಇದಕ್ಕೆ ಬೇರೆ ಏನು ಮಿಕ್ಸ್ ಮಾಡುವಂಥದ್ದು ಇಲ್ಲ. ಇದು ದೇವರ ನೈವೇದ್ಯಕ್ಕೂ ಸಹ ತುಂಬ ಚೆನ್ನಾಗಿ ಇರುತ್ತೆ. ಈ ಒಂದು ಪಾಯಸ ಬಹಳ ಸುಲಭವಾಗಿ ಬೇಗನೆ ಮಾಡಿಕೊಳ್ಬಹುದು. ಮನೆಯಲ್ಲಿಯೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ತುಂಬ ರುಚಿಕರವಾಗಿ ಮಾಡ್ಕೊಳ್ಬಹುದು. ತುಂಬ ಖರ್ಚಂತೂ ಖಂಡಿತ ಆಗೋದಿಲ್ಲ, ಕಡಿಮೆ ಖರ್ಚಲ್ಲೇ ಆಗುತ್ತೆ. ಈ ಒಂದು ಪಾಯಸದ ರುಚಿ ಅದ್ಭುತವಾಗಿ ಇರುತ್ತೆ. ಈ ಒಂದು ಪಾಯಸದ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು. ಹಾಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.